ಹಾಯ್. ಹಾಯ್. ಇವತ್ತು ಒಂದು ಆಟನ ಆಡ್ತಿದ್ದೀವಿ. ರೆಡಿ ಇದೆಯಾ ಅದಕ್ಕೆ? ಯಾವ ಆಟ ಅಂತ ಗೊತ್ತಾ? ರೂಲ್ಸ್ ಹೇಗೆ ಅಂತ, ಅಥವಾ ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡಬೇಕಾ? ಹಾಂ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಇರುವಂಥದ್ದು ಏನಿದೆ, ಇಲ್ಲಿ ಕಪ್ಸ್ ಇದೆ, ಹಾಗೆಯೇ ಮತ್ತು ಬಾಲ್ ಇದೆ. ಈ ಎರಡನ್ನು ನಾವು ಇಟ್ಕೊಂಡು ಈ ಒಂದು ಗೇಮ್ನ ಮಾಡ್ತಾ ಇದ್ದೀವಿ. ಇದು ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್, ಮಕ್ಕಳಿಗೆ ಕಾಗ್ನೇಟಿವ್ ಡೆವಲಪ್ಮೆಂಟು ಜಾಸ್ತಿ ಆಗಲಿ ಅಂತ ಈ ಗೇಮ್ನ, ಮತ್ತು ಜಸ್ಟ್ ಫಾರ್ ಫನ್ ಅಷ್ಟೇ. ಇದು ಯಾವ ಥರ ಆಡೋದು ಅಂತ ನೋಡೋಣ ಬನ್ನಿ. ಮಕ್ಕಳಿಗಂತೂ ಈ ಥರ ಗೇಮ್ಸು ಸಮ್ಮರ್ ಟೈಮ್ನಲ್ಲಿ ಆಡಿಸಿದ್ರೆ ತುಂಬಾ ಫನ್ನಾಗಿರುತ್ತೆ, ಹಾಗೆಯೇ ಟೈಮ್ ಪಾಸು ಆಗುತ್ತೆ, ಹಾಗೆ ಮೆಂಟಲ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಯಾವ ಥರ ಆಡೋದು ಅಂತಂದು ಹೇಳ್ತೀನಿ ನೋಡಿ. ಒಂದು ಲೋಟದ ಮೇಲೆ ಈ ಬಾಲ್ನ ಇಡಬೇಕು. ಇಲ್ಲಿಂದ ಈ ಬಾಲ್ನ ತಗೊಂಡು, ಈ ಕಪ್ನ ತಗೊಂಡು ಇನ್ನೊಂದು ಕಪ್ಪಿಗೆ ಈ ಬಾಲ್ನ ಪಾಸ್ ಮಾಡಬೇಕು. ಈ ಥರ ಪಾಸ್. ಎಷ್ಟು ನೀವು ಬಾಲ್ನ ದೂರ ತೊಗೊಂಡೋಗ್ತೀರಾ, ಎಷ್ಟು ಕಪ್ಪ ಮೇಲೆ ನೀವು ಆ ಬಾಲ್ನ ಕೂರಿಸ್ತೀರಾ ಅನ್ನೋದು. ಇದರಿಂದ ಮೆಂಟಲ್ ಪವರು ಹಾಗೆಯೇ ಮೋಟಾರ್ ಸ್ಕಿಲ್ಲು ಮಕ್ಕಳಿಗೆ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ಕಾನ್ಸಂಟ್ರೇಷನ್ ಬೆಳೆಯುತ್ತೆ, ಮೋಟಾರ್ ಸ್ಕಿಲ್ ಬೆಳೆಯುತ್ತೆ, ಕಾಗ್ನೇಟಿವ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಗೇಮು. ಮಾಡೋಣ ಬನ್ನಿ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ರೆಡಿ ಇದೆಯಾ? ಹಾಂ. ಇದಕ್ಕೆ ನಾನೇನು ಟೈಮ್ ಇಟ್ಟಿಲ್ಲ, ಅವನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಎಷ್ಟು ಕಪ್ಸ್ ಮೇಲೆ ಅವನು ಆ ಬಾಲ್ನ ಇಡ್ತಾನೆ ಅನ್ನೋದನ್ನು ಅಷ್ಟೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ಗೇಮ್ ಕೂಡ ಆಡಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಮಕ್ಕಳಿಗೆ ಪ್ರಾಕ್ಟೀಸ್ ಇರಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಟೈಮ್ ಇಟ್ಬಿಟ್ರೆ ಮಕ್ಕಳಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಹೋಯ್ತು. 4 ಮಾಡಿದ್ಯಾ? ಸರಿ, ಇನ್ನೊಂದು ಸರಿ ಆಟಾಡ. ನೀಟಾಗಿ ಗಮನ ಕೊಟ್ಟು ಆಟಾಡ, ಟೆನ್ಷನ್ ಏನು ಬೇಡ. ಇರಲಿ ಪರವಾಗಿಲ್ಲ. ಹಾಂ, ಒಂದು ಸಾರಿ ಮಾಡ್ತಾ ಟೆಕ್ನಿಕ್ನ ಗೊತ್ತಿರುತ್ತಲ್ವಾ, ಅದನ್ನೇ ನೋಡ್ಕೊಳ್ಬೇಕು. ಕಾನ್ಸಂಟ್ರೇಟ್ ಮಾಡೋ ಅಷ್ಟೇ. ಕಾನ್ಸಂಟ್ರೇಟ್ ಮಾಡಿ ಟೈಮಿಂಗ್ ನೋಡಿಕೊಂಡು ಪಾಸ್ ಆನ್ ಮಾಡಬೇಕು. ಹಾಂ, ಬರ್ತಾ ಇದೆ. ಏನು? ಹಾಂ, ಹಾಗೆ ಕಾನ್ಸಂಟ್ರೇಟ್ ಮಾಡಿದರೆ ಎಲ್ಲದೂ ಆಗುತ್ತೆ. ಹೋಯ್ತಲ್ಲ, ಮತ್ತೆ ಫಸ್ಟಿಂದ ಬರಬೇಕು. ನೋಡೋಣ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಈ ಸರಿ. ಹಾಂ, ಒಂದಂತೂ ಕ್ಲಿಯರ್ ಆಯಿತು. 2, ಅಯ್ಯಯ್ಯೋ ಹೋಗೇ ಬಿಡ್ತು. ನೀಟಾಗಿ ಕಾನ್ಸಂಟ್ರೇಟ್ ಮಾಡೋ, ಟೆಕ್ನಿಕ್ ಯೂಸ್ ಮಾಡೋ. ಕಾನ್ಸಂಟ್ರೇಟ್. ಹಾಂ, ಒಂದು ಸಾರಿ ಟೆಕ್ನಿಕ್ ಗೊತ್ತಾಯ್ತು ಅಂದರೆ ನೀನು ಆರಾಮ್ಸೆ ಮಾಡ್ಬೋದು. ಸ್ವಲ್ಪ ಬೇಕಷ್ಟೇ ಟೈಮ್. ಅಯ್ಯಯ್ಯೋ, ಲಾಸ್ಟ್ ಚಾನ್ಸು. ಎಷ್ಟಾಗುತ್ತೆ ನೋಡ್ಬಿಡು, ಕಾನ್ಸಂಟ್ರೇಟ್ ಮಾಡು. ಅಯ್ಯಯ್ಯೋ ಹೋಯ್ತಲ್ಲ, ಇನ್ನೊಂದು ಚಾನ್ಸಾ? ಲಾಸ್ಟ್. ಲಾಸ್ಟ್ ನಾ ಹೇಳಿದ್ದೀನಿ. ಸೂಪರ್. ಬಿತ್ತು. ಯಾ, ವೆರಿ ಗುಡ್. ಇನ್ನು 3 ಇದೆ. ಅಯ್ಯೇ, ಹಾಕು. ಅಯ್ಯಯ್ಯೋ ಶಟ್, 2ಕ್ಕೆ ಹೋಯ್ತು. ಓಕೆ, ಸಾಕು.
ಈಗ ಗೊತ್ತಾಯ್ತಲ್ವಾ? ಚೆನ್ನಾಗಿತ್ತಲ್ವಾ? ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಆಟ ಆಡೋಣ. ಇನ್ನೊಂದು ಬೇರೆ ಬೇರೆ ಥರ ಗೇಮ್ಸನ್ನು ಆಟ ಆಡಿಸ್ತೀನಿ. ಈ ಆಟ ನಿನಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಹಾಗೆ ವ್ಯೂವರ್ಸ್ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಆಡ್ತಾ ಇದ್ರೂ ಈ ಥರ ಮಿಸ್ಟೇಕ್ ಆಗ್ತಾ ಇರುತ್ತೆ. ನೋಡಿ ನಿಮ್ಮ ಮಕ್ಕಳಿಗೂ ಈ ಥರನೇ ಆಟ ಆಡಿಸಿ ಅಂತ ಹೇಳ್ತೀನಿ. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.